ಎಲ್ಲರಿಗೂ ನಮಸ್ಕಾರ. ಶರನ್ನವರಾತ್ರೋತ್ಸವದ ಹಾರ್ದಿಕ ಶುಭಾಶಯಗಳು. ನವರಾತ್ರಿ ಹಬ್ಬದಲ್ಲಿ ನಾವೆಲ್ಲರೂ ಜಗನ್ಮಾತೆಯ ವಿಶೇಷ ಆರಾಧನೆಯನ್ನು ಮಾಡ್ತಿದೀವಿ. ಹೀಗೆ ಮನೆ ಮನೆಯಲ್ಲೂ ಗೊಂಬೆಗಳನ್ನ ಜೋಡಿಸಿ ಆ ಎಲ್ಲ ವರ್ಣದ, ಎಲ್ಲ ಕುಲದ, ಎಲ್ಲ ಮನುಷ್ಯರು, ದೇವ ಗಂಧರ್ವ ಯಕ್ಷ ಕಿನ್ನರರು, ಅವತಾರ ಪುರುಷರು, ಅಷ್ಟೇ ಅಲ್ಲ ಪಶು ಪಕ್ಷಿ ಪ್ರಾಣಿಗಳು, ಕೃಷಿ ಕ್ರೀಡೆ ವ್ಯಾಪಾರ ಮುಂತಾದ ಜೀವನದ ಕಲಾಪಗಳು ಎಲ್ಲ ಕೂಡ ಜಗನ್ಮಾತೆಯ ಒಂದು ಸ್ವರೂಪ ಅಂತ ಭಾವಿಸಿ ಅದಕ್ಕೆ ನಾವು ಪೂಜೆ ಮಾಡ್ತೀವಿ ಅಂತ ನವರಾತ್ರೋತ್ಸವದ ಅಖಂಡ ಜಗನ್ಮಾತೆಯ ಸ್ವರೂಪದ ಧ್ಯಾನವನ್ನ ಮಾಡ್ತಾ ಇದ್ದೀವಿ. ಇವತ್ತು ಆರನೇ ದಿನ ನಾವು ವಿಶೇಷವಾಗಿ ಜಗನ್ಮಾತೆಯನ್ನು ಕಾತ್ಯಾಯನಿ ಸ್ವರೂಪದಲ್ಲಿ ಪೂಜೆ ಮಾಡ್ತೀವಿ. ನವದುರ್ಗಾ ರೂಪದಲ್ಲಿ ಜಗನ್ಮಾತೆಯನ್ನು ಪೂಜಿಸುವಂತ ಒಂದು ಪದ್ಧತಿ ಉಂಟು. ಪ್ರಥಮಂ ಶೈಲಪುತ್ರಿ ಚ ದ್ವಿತೀಯಂ ಬ್ರಹ್ಮಚಾರಿಣಿ ತೃತೀಯಂ ಚಂದ್ರಗಂಟೇತಿ ಕೂಷ್ಮಾಂಡೇತಿ ಚತುರ್ಥಕಂ ಪಂಚಮಂ ಸ್ಕಂದಮಾತೇತಿ ಷಷ್ಟಂ ಕಾತ್ಯಾಯನೇತಿ ಚ ಸಪ್ತಮಂ ಕಾಲರಾತ್ರಿಶ್ಚ ಮಹಾಗೌರೀತಿ ಚಾಷ್ಟಮಂ ನವಮಂ ಸಿದ್ಧಿದಾತ್ರಿ ಚ ನವದುರ್ಗಾ ಪ್ರಕೀರ್ತಿತಾಃ ಅಂತ. ಹಾಗೆ ಷಷ್ಟಂ ಕಾತ್ಯಾಯನೇತಿ ಚ, ಇವತ್ತು ಷಷ್ಠ ದಿನ ನಾವು ಕಾತ್ಯಾಯಿನಿಯ ಸ್ವರೂಪದಲ್ಲಿ ಜಗನ್ಮಾತೆಯನ್ನ ಪೂಜೆ ಮಾಡ್ತೀವಿ. ನಾವು ನೋಡಿದ್ವಿ ಹೇಗೆ ಅವಳು ಪಾರ್ವತಿಯಾಗಿ ಹುಟ್ಟಿ ತಪಸ್ಸನ್ನ ಮಾಡಿ ಶಿವನನ್ನು ಒಲಿಸ್ಕೊಂಡು ಮದುವೆಯಾಗಿ ಸ್ಕಂದನಿಗೆ ಜನ್ಮವಿತ್ತು, ಅವನ ಮೂಲಕ ತಾರಕಾಸುರನ ವಧೆ ಮಾಡಿಸಿದ್ಲು ಅನ್ನೋ ಕಥೆಯನ್ನ ನೋಡಿದ್ವಿ. ಮುಂದೆ ಹಾಗೆ ಅವಳು ಹೇಗೆ ಮಹಿಷಾಸುರ ಅಂತನೋ ಒಬ್ಬ ರಕ್ಕಸನನ್ನ ಸಾಯಿಸ್ತಾಳೆ ಅನ್ನುವ ಕಥೆಯನ್ನ ದುರ್ಗಾ ಸಪ್ತಶತಿಯ ಮಧ್ಯಮ ಚರಿತ್ರೆಯಲ್ಲಿ ನೋಡ್ತೀವಿ ನಾವು. ಒಂದಾನೊಂದು ಯುಗದಲ್ಲಿ, ಯಾವುದೋ ಒಂದು ಯುಗದಲ್ಲಿ ಮಹಿಷಾಸುರ ಅಂತನೋ ಭಯಂಕರ ಅಸುರ ಹುಟ್ಟಾನೆ. ತಾಯಿ ಮಹಿಷಿ, ತಂದೆ ರಾಕ್ಷಸ, ಇವರಿಬ್ಬರ ತಾಮಸಿಕ ಕ್ರೌರ್ಯ ಗುಣಗಳು ಅವನಲ್ಲಿ ಮಿಳಿತವಾಗಿದ್ದು ಅವನು ಲೋಕಕಂಟಕನಾಗ್ತಾನೆ. ಜಗತ್ತಿನ ಎಲ್ಲ ಬ್ರಹ್ಮಾಂಡದ ಎಲ್ಲ ಲೋಕಗಳನ್ನ ತನಗೇ ಬೇಕು ಅಂತ ಕಬಳಿಸಿ ಇಂದ್ರಾದಿ ದೇವತೆಗಳನ್ನ ಪಾಪ ಸ್ಥಾನ ಭ್ರಷ್ಟರನ್ನಾಗಿ ಮಾಡ್ಬಿಟ್ಟು ಬೀದಿಗೆ ಹಾಕಿರ್ತಾನೆ. ಈಗ ಎಲ್ಲ ಇಂದ್ರಾದಿ ದೇವತೆಗಳು, ಅಷ್ಟದಿಕ್ಪಾಲಕರು ಎಲ್ಲರೂ ಕೂಡ ಬ್ರಹ್ಮ ವಿಷ್ಣು ಮಹೇಶ್ವರರ ಸಮ್ಮುಖದಲ್ಲಿ ಸೇರಿ ಏನ್ ಮಾಡೋದು ಅಂತ ಮಂತ್ರಾಲೋಚನೆ ಮಾಡ್ತಾರೆ. ಅವರೆಲ್ಲರೂ ಸೇರೋದು ಕಾತ್ಯಾಯನ ಮಹರ್ಷಿಯ ಆಶ್ರಮದಲ್ಲಿ. ಕಾತ್ಯಾಯನ ಮಹರ್ಷಿ ಸ್ವತಃ ಬ್ರಹ್ಮಚಾರಿ ಆದ್ರೂ ಜಗನ್ಮಾತೆಯನ್ನ ಮಗಳಂತೆ ವಾತ್ಸಲ್ಯದಿಂದ ಪಾಲಿಸುವ ಬಯಕೆಯನ್ನು ಹೊಂದಿರ್ತಾನೆ. ಹಾಗಾಗಿ ಜಗನ್ಮಾತೆ ಆ ಬ್ರಹ್ಮ ವಿಷ್ಣು ಮಹೇಶ್ವರರು ಹಾಗೂ ಅಷ್ಟದಿಕ್ಪಾಲಕರೆಲ್ಲರ ಪ್ರಾರ್ಥನೆಯನ್ನು ಮನ್ನಿಸಿ, ಕಾತ್ಯಾಯನ ಮಹರ್ಷಿಯ ಪ್ರಾರ್ಥನೆಯನ್ನು ಮನ್ನಿಸಿ ಕಾತ್ಯಾಯನ ಮಹರ್ಷಿಯ ಆಶ್ರಮದಲ್ಲಿ ಉದ್ಭವಿಸ್ತಾಳೆ. ಇಂದ್ರ ನಮ್ಮ ಬ್ರಹ್ಮ ವಿಷ್ಣು ಮಹೇಶ್ವರರ ಹಣೆಯಿಂದ ಕೋಪಾಗ್ನಿ ಜ್ವಾಲೆಗಳು ಚಿಮ್ಮಿ ಅದಕ್ಕೆ ಇಂದ್ರ ಅಗ್ನಿ ವರುಣ ವಾಯು ಯಮ ಕುಬೇರ ನಿರುತಿ ಈಶಾನ್ಯಾದಿಗಳ ಹಣೆಗಣ್ಣಿನಿಂದ ಕೂಡ ಇಲ್ಲಿಂದ ಒಂದು ಹಣೆಯಿಂದ ಕೋಪಾಗ್ನಿ ಜ್ವಾಲ ಉದ್ಭವಿಸಿ ಅದೆಲ್ಲವೂ ಸೇರಿ ಪರ್ವತೋಪಮವಾದ ಅಗ್ನಿ ಪರ್ವತವಾಗುತ್ತೆ. ತನ್ಮಧ್ಯೆ ದುರ್ಗಾ ಪರಮೇಶ್ವರಿ ಮೂಡ್ತಾಳೆ. ಅವಳಿಗೆ ಕಾತ್ಯಾಯನಿ ಅಂತ ಹೆಸರು. ಇಂತಹ ದುರ್ಗಾ ಪರಮೇಶ್ವರಿ ಶಂಖನಾದವನ್ನ ಮಾಡಿ ಮಹಿಷಾಸುರನ ಯುದ್ಧಕ್ಕೆ ಪ್ರಚೋದಿಸ್ತಾಳೆ. ಭಯಂಕರ ಯುದ್ಧವಾಗತ್ತೆ. ಮಹಿಷಾಸುರನ ಪಡೆಯನ್ನೆಲ್ಲ ಸಂಹಾರ ಮಾಡಿ ಜಗನ್ಮಾತೆ ಅಷ್ಟಮಿ ಸಂಧಿ ನವಮಿಗಳ ಸಂಧಿ ಕಾಲದಲ್ಲಿ ವಿಶೇಷವಾಗಿ ಜಗನ್ಮಾತೆ ಆ ಮಹಿಷಾಸುರನನ್ನ ಸಂಹಾರ ಮಾಡ್ತಾಳೆ. ಅಷ್ಟಮಿ ನವಮಿ ತಿಥಿಗಳ ಸಂಧಿ ಕಾಲದಲ್ಲಿ ಪ್ರದೋಷ ಸಮಯದಲ್ಲಿ ಮಹಿಷಾಸುರನ ವಧೆ ಆಯ್ತು ಅಂತ ಒಂದು ಪರಂಪರೆಯ ನಂಬಿಕೆ ಇದೆ. ಅವಳು ಹುಟ್ಟಿದ್ದು ಈ ಷಷ್ಠ ದಿನ ಅದು ಕಾತ್ಯಾಯಿನಿ ಆಶ್ರಮದಲ್ಲಿ ಆದ್ರಿಂದ ಇವತ್ತು ಅವಳನ್ನ ಕಾತ್ಯಾಯಿನಿ ಸ್ವರೂಪದಲ್ಲಿ ಪೂಜೆ ಮಾಡ್ತೀವಿ. ಇಂತಹ ಕಾತ್ಯಾಯಿನಿ ನಮ್ಗೆಲ್ಲ ಶುಭವನ್ನು ಉಂಟು ಮಾಡ್ಲಿ ಅಂತ ಪ್ರಾರ್ಥಿಸೋಣ. ದಕ್ಷಿಣ ಭಾರತದಲ್ಲಿ, ಅದರಲ್ಲೂ ಕರ್ನಾಟಕದಲ್ಲಿ ಈ ಷಷ್ಠ ದಿನವನ್ನ ವಿಶೇಷವಾಗಿ ಸರಸ್ವತ್ಯಾವಾಹನಕ್ಕೂ ಕೂಡ ಬಳಸೋದುಂಟು. ಕೆಲವರು ಮೂಲಾ ನಕ್ಷತ್ರಕ್ಕಾಗಿ ಕಾಯ್ತಾರೆ. ಮೂಲಾ ನಕ್ಷತ್ರ ಬಿದ್ದಿದ ದಿನ ಸರಸ್ವತಿಯನ್ನ ಆವಾಹನೆ ಮಾಡಿ ಕಲಶದಲ್ಲಿ ಅಥವಾ ಮೂರ್ತಿಯಲ್ಲಿ ಆವಾಹನೆ ಮಾಡಿ, ಯಂತ್ರದಲ್ಲಿ ಆವಾಹನೆ ಮಾಡಿ ಪೂಜೆ ಮಾಡ್ತಾರೆ. ಕೆಲವರು ಈ ಷಷ್ಠ ದಿನ ಸರಸ್ವತಿ ಆವಾಹನೆಯನ್ನು ಮಾಡ್ತಾರೆ. ಕೆಲವರು ಸಪ್ತಮಿ ಎಂದು ಸರಸ್ವತಿಯನ್ನ ಪೂಜೆ ಮಾಡ್ತಾರೆ. ಇದೆಲ್ಲ ಕುಲ ಪದ್ಧತಿಗಳು, ಪ್ರಾದೇಶಿಕ ಪದ್ಧತಿಗಳು ಮತ್ತು ಪ್ರಾಂತೀಯ ಪದ್ಧತಿಗಳು, ಆಯಾ ಗುರು ಪರಂಪರೆಗಳು. ಯಾವುದು ಸರಿ ಯಾವುದು ತಪ್ಪು ಅನ್ನೋ ಪ್ರಶ್ನೆನೇ ಇಲ್ಲ. ಎಲ್ಲವೂ ಕೂಡ ನಮ್ಮ ಗುರು ಪರಂಪರೆ, ಕುಲ ಪರಂಪರೆಗೆ ಅನುಗುಣವಾಗಿ ಮಾಡೋದು. ಒಟ್ಟಿನಲ್ಲಿ ಜಗನ್ಮಾತೆಯನ್ನ ಇವತ್ತು ಸರಸ್ವತಿ ರೂಪದಲ್ಲಿ ನಮ್ಮಲ್ಲಿ ದಕ್ಷಿಣ ಭಾರತದಲ್ಲಿ, ಅದರಲ್ಲೂ ದಕ್ಷಿಣ ಕರ್ನಾಟಕದಲ್ಲಿ, ಅದರಲ್ಲೂ ಈ ಬೆಂಗಳೂರು, ಮಂಡ್ಯ, ಮೈಸೂರು, ಕೋಲಾರ ಈ ಕಡೆ ಪ್ರಾಂತಗಳಲ್ಲಿ ವಿಶೇಷವಾಗಿ ಷಷ್ಠ್ಯಾವಾಹನೆ ಮಾಡೋದು ಉಂಟು. ಷಷ್ಠಿ ಅತಿಥಿ ಎಂದು ಸರಸ್ವತಿಯನ್ನು ಆವಾಹನೆ ಮಾಡಿ ಇವತ್ತು ಎರಿಯಪ್ಪ ನೈವೇದ್ಯ ಮಾಡ್ತೀವಿ. ಅಕ್ಕಿ ಮತ್ತು ಅಕ್ಕಿಯನ್ನ ನೆನೆಸಿ ಅದನ್ನ ಕಾಯಿ ಮತ್ತು ಬೆಲ್ಲಗಳೊಂದಿಗೆ ರುಬ್ಬಿ ಏಲಕ್ಕಿ ಎಲ್ಲ ಹಾಕಿ
ಕರೆದು ಮಾಡುವಂತ ಏರಿಯಪ್ಪವನ್ನ ನಾವು ವಿಶೇಷವಾಗಿ ನೈವೇದ್ಯ ಮಾಡ್ತೀವಿ. ಇವತ್ತು ಅಥವಾ ನಾಳೆ ಸಪ್ತಮಿಯ ದಿನ ಸರಸ್ವತಿಯನ್ನು ಆವಾಹಿಸಿ ಅಲ್ಲಿ ನಮ್ಮ ಪುಸ್ತಕಗಳನ್ನು, ವಾದ್ಯಗಳನ್ನು, ಲೇಖನಿಗಳನ್ನು, ಕುಂಚಗಳನ್ನು ಎಲ್ಲ ಜಗನ್ಮಾತೆಯ ಮುಂದೆ ಇಟ್ಟು ನಮ್ಮೆಲ್ಲರಿಗೂ ವಿದ್ಯೆಯನ್ನ ಕೊಡಮ್ಮ, ಅಪರಾವಿದ್ಯೆ ಪರಾವಿದ್ಯೆ ಎರಡನ್ನೂ ಕೊಡಮ್ಮ. ಅಪರಾವಿದ್ಯೆ ಅಂದ್ರೆ ಈ ಲೋಕದ ವಿದ್ಯೆ. ಇಲ್ಲಿ ನಾವು ಚೆನ್ನಾಗಿರೋದಕ್ಕೆ ಯಾವ್ಯಾವ ವಿದ್ಯೆ ಬೇಕೋ, ಯಾವ್ಯಾವ ಕೌಶಲಗಳು ಬೇಕೋ, ಯಾವ್ಯಾವ ಕಲೆಗಳು ಬೇಕೋ ಅದನ್ನೆಲ್ಲ ಜಗನ್ಮಾತೆ ಪ್ರಸಾದಿಸಲಿ. ಇದಕ್ಕೆ ಅತೀತವಾದಂತಹ ಲೋಕೋತ್ತರವಾದ ಪರಾವಿದ್ಯೆ ಬ್ರಹ್ಮಜ್ಞಾನವನ್ನು ಪ್ರಸಿದ್ಧಿಸಲಿ. ನಮಗೆ ಇಲ್ಲಿಂದ ಈ ಲೌಕಿಕದಿಂದ ಮೇಲೇರಿ ಉನ್ನತೋನ್ನತವಾದ ವಿದ್ಯೆಯನ್ನ ಪಡೆಯೋದಕ್ಕೆ ಬೇಕಾದಂತಹ ಒಂದು ಮನೋನ್ನತಿಯನ್ನು ಕೂಡ ಅವಳು ಪ್ರಸಾದಿಸಲಿ ಅಂತ ಪ್ರಾರ್ಥಿಸ್ತೀವಿ. ಹೀಗೆ ಷಷ್ಠಿಯ ದಿನ ಕಾತ್ಯಾಯಿನಿ ಸ್ವರೂಪಿ, ಮಹಾ ಸರಸ್ವತಿ ಸ್ವರೂಪಿಣಿ ನಮ್ಗೆಲ್ಲ ಆಯುರಾರೋಗ್ಯ ಐಶ್ವರ್ಯ ಅಭಿವೃದ್ಧಿಗಳನ್ನು ಕೊಡ್ಲಿ, ಸನ್ಮತಿಯನ್ನ ಕೊಡ್ಲಿ, ಮಹಾಮತಿಯನ್ನ ಕೊಡ್ಲಿ, ದೇಶಭಕ್ತಿಯನ್ನ ಕೊಡ್ಲಿ, ಈ ದೇಶ ಧರ್ಮಗಳನ್ನು ರಕ್ಷಿಸುವ ಮುನ್ನಡೆಸುವಂತ ಕ್ಷಾತ್ರವನ್ನು, ಧೈರ್ಯವನ್ನು ಮತ್ತು ಒಳ್ಳೆಯ ಸುಷ್ಟುವಾದ ಬುದ್ಧಿಯನ್ನ ಕೊಡ್ಲಿ ಅಂತ ಪ್ರಾರ್ಥಿಸೋಣ. ಮತ್ತೊಮ್ಮೆ ಎಲ್ರಿಗೂ ಕೂಡ ಶರನ್ನವರಾತ್ರೋತ್ಸವದ ಹಾರ್ದಿಕ ಶುಭಾಶಯಗಳು. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.